ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರುನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಗತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಇಷ್ಟೋ ವಿಶಿಷ್ಟಃ ಶಿಷ್ಟೇಷ್ಟಃ ಶಿಖಂಡಿ ನಹುಷೋ ವೃಷಃ ಕ್ರೋಧಃ ಕ್ರೋಧವತ್ಕರ್ತ ವಿಶ್ವಬಾಹುರ್ಮಹೀಧರಃ. ನಿನ್ನೆ ದಿನ ನಾವು ಶಿಖಂಡಿ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ತಾ ಬಾಲ್ಯದಲ್ಲೇ ಕೃಷ್ಣನಿಗೆ ಶಿಖೆಯನ್ನು ಕಟ್ತಾ ಇದ್ದರು, ಆದ್ದರಿಂದ ಶಿಖಂಡಿ ಅಂತ ಹೆಸರು. ಆದ್ದರಿಂದಲೇ ಉಡುಪಿ ಕೃಷ್ಣನ ಪ್ರತಿಮೆಯಲ್ಲಿ ನಾವು 3 ಗಂಟುಗಳನ್ನು ಇರುವಂತಹ ಒಂದು ಶಿಖೆಯನ್ನು ನೋಡ್ಬೋದು, ಶಿಖವನ್ನು ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇವತ್ತು ಶೀಂಗ್ ಸ್ವಪ್ನೆ ಇತಿ ಧಾತು ಶಿತಂ ನಿದ್ರಾಂ ಖಂಡಯತೀತಿ ಶಿಖಂಡಿ. ಶೀಂಗ್ ಸ್ವಪ್ನೆ ಎಂಬ ಧಾತುವಿನಿಂದ ಶಿತಂ ಅಂದರೆ ನಿದ್ದೆಯನ್ನು, ನಿದ್ರಾಂ ನಿದ್ರೆಯನ್ನು, ಖಂಡಯತಿ ಖಂಡಿಸುತ್ತಾನೆ, ನಿದ್ದೆಯನ್ನು ನಾಶ ಮಾಡ್ತಾನೆ, ಖಂಡಿಸುತ್ತಾನಾದ ಕಾರಣ ಭಗವಂತನಿಗೆ ಶಿಖಂಡಿ ಅಂತ ಹೆಸರು. ಇನ್ನು ಆತಃ ಪ್ರಬೋಧಸ್ಮಾತ್ ಓಂ ಎಂಬುವಂತಹ ಸೂತ್ರ. ಏಷ ಏವ ಸುಷ್ಟಂ ಪ್ರಬೋಧಯತಿ ಕೌಂಡಿನ್ಯಶ್ರುತಿ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಕೌಂಡಿನ್ಯಶ್ರುತಿಯನ್ನು ಉಲ್ಲೇಖ ಮಾಡ್ತಾರೆ. ನಾವು ಎಚ್ಚರವಾಗಿ ಇರುವುದಕ್ಕೂ ಕಾರಣನು ಭಗವಂತನೇ, ನಮ್ಮ ನಿದ್ರೆಯನ್ನು ಖಂಡಿಸುವವನೂ ಕೂಡ ಭಗವಂತನೇ. ಆದ ಕಾರಣ ಅವನಿಗೆ ಶಿಖಂಡಿ ಅಂತ ಹೆಸರು. ನಾವು ಎಚ್ಚರದಲ್ಲಿದ್ದೇವೆ ಅಂತ ಹೇಳಿದರೆ ನಾವು ಇಷ್ಟರವರೆಗೂ ಎಷ್ಟೋ ಸಾರಿ ಹೇಳಿಕೊಂಡಿದ್ದೇವೆ, ವಿಶ್ವನಾಮಕ ಭಗವಂತನು ನಮ್ಮ ಬಲಗಣ್ಣಿನ ತುದಿಯಲ್ಲಿ ಇದ್ದು ನಮ್ಮ ಜಾಗೃತಾವಸ್ಥೆಯ ಪ್ರೇರಕನಾಗಿ ನಿಯಾಮಕನಾಗಿರ್ತಾನೆ. ಅದೇ ಭಗವಂತ ಕಂಠದಲ್ಲಿ ಬಂದು ತೈಜಸ ನಾಮಕನಾಗಿ ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನಗಳಲ್ಲಿ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ನಮಗೆ ಸ್ವಪ್ನಗಳನ್ನು ತೋರಿಸುತ್ತಾನೆ. ಅದೇ ಭಗವಂತ ಪ್ರಾಜ್ಞನಾಮಕನಾಗಿ ಹೃದಯದಲ್ಲಿ ಇದ್ದು ನಮಗೆ ನಿದ್ದೆ ಬಂದಂತೆ ಮಾಡ್ತಾನೆ, ನಿದ್ದೆ ಬರುವಂತೆ ಮಾಡ್ತಾನೆ. ಮತ್ತು ಎಚ್ಚರಿಕೆ ಯಾವಾಗ? ನಿದ್ದೆ ಮುಗಿದ ಮೇಲೆ ಎಚ್ಚರಿಕೆ. ಆ ನಿದ್ದೆಯನ್ನು ಖಂಡಿಸಿ ನಿದ್ದೆಯನ್ನು ನಾಶ ಮಾಡಿ ನಮಗೆ ಎಚ್ಚರವನ್ನು ಕೊಡ್ತಾನೆ. ಅರ್ಥಾತ್
ಎಚ್ಚರಕ್ಕೆ ಕಾರಣನೂ ಭಗವಂತನೇ, ನಿದ್ದೆಯನ್ನು ಖಂಡಿಸುವವನೂ ಭಗವಂತನೇ, ನಿದ್ದೆಯನ್ನು ಕೊಡುವವನೂ ಭಗವಂತನೇ. ಆದ ಕಾರಣ ಅವನಿಗೆ ಶಿಖಂಡಿ ಅಂತ ಹೆಸರು. ಇನ್ನು ಅಪರಿಮಿತ ಪ್ರದೃಶ್ಯಮೈಶ್ವರ್ಯಂ ಪರಂ ತೇಜ ಶಿಖಂಡಮಸ್ಯಾತಿಶಯತಮಿತಿ ಶಿಖಂಡಿ ಅತಿಶಾಯಿನೇ ಇನಿಹಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನ ಐಶ್ವರ್ಯ ಎಷ್ಟು ಅಂತ ಹೇಳಿದರೆ ಅಪರಿಮಿತವಾದದ್ದು, ಅಂದರೆ ಪರಿಮಿತಿ, ಅನ್ಲಿಮಿಟೆಡ್, ಅನ್ರೆಸ್ಟ್ರಿಕ್ಟೆಡ್. ಮತ್ತು ಅವನ ತೇಜಸ್ಸು ಸೂರ್ಯಕೋಟಿ ಸಮಪ್ರಭಾ ಅಂತ ಹೇಳ್ತಾರೆ. ಒಂದು ಸೂರ್ಯನ ತೇಜಸ್ಸನ್ನೇ ನಾವು ಕಣ್ಣಿಂದ ನೋಡಲಾರವಿ, ಸೂರ್ಯ ಕೋಟಿ ಸಮಪ್ರಭ. ಕೋಟಿ ಸೂರ್ಯರು ಒಂದೇ ಬಾರಿ ಉದಯಿಸಿದರೆ ಎಷ್ಟೋ ಅಷ್ಟು ಪ್ರಭವುಳ್ಳವನು, ತೇಜಸ್ಸುಳ್ಳವನು. ಅಂದರೆ ಬರೀ ಕೋಟಿನೇನ ಅಂದರೆ ಅಲ್ಲಿ ಕೋಟಿ ಅಂತ ಹೇಳಿದ್ರೆ ನಾವು 99,99,999 ಪ್ಲಸ್ 1 ಅಂತಲ್ಲ ಅರ್ಥ, ಅನಂತ ಅಂತ. ಎದುರಿಸುವುದಕ್ಕೆ ಅಶಕ್ಯವಾದ ತೇಜಸ್ಸು ಇವೆಲ್ಲವೂ ಅತಿಶಯವಾಗಿ ಉಳ್ಳವನು ಭಗವಂತ. ಆದ ಕಾರಣ ಅವನಿಗೆ ಶಿಖಂಡಿ ಅಂತ ಹೆಸರು. ಹೌದು, ಲೌಕಿಕವಾಗಿ ನಾವು ಇವರು ರಿಲಯನ್ಸ್ ಅಂಬಾನಿಯವರ ಆಸ್ತಿ ಐಶ್ವರ್ಯ ನೋಡಿದ್ರೇ ನಾವು ಎಷ್ಟು ಐಶ್ವರ್ಯ ಅಂತ ಹೇಳ್ತೇವೆ. ಇವರ ಐಶ್ವರ್ಯನೇ ಇಷ್ಟಿದ್ದರೆ ಪುರಂದರದಾಸರು ನವಕೋಟಿ ನಾರಾಯಣರು ಅಂತ 500 ವರ್ಷದ ಕೆಳಗೆ ನವಕೋಟಿ ನಾರಾಯಣರು ಅಂತ. ಆ ಐಶ್ವರ್ಯವನ್ನು ಇವತ್ತು ನಮ್ಮ ಒಂದು ಲೆಕ್ಕಾಚಾರದಲ್ಲಿ ಎಣಿಸಿದರೆ ಸಮ್ ಕ್ರೋರ್ಸ್ ಆಫ್ ರುಪೀಸ್, ಲೆಕ್ಕ ಕಟ್ಟಲಿಕ್ಕೆ ಆಗಲ್ಲ. ಲೌಕಿಕವಾಗಿ ಇವರ ಐಶ್ವರ್ಯಗಳು ಅಂದರೆ, ನಾನು ಐಶ್ವರ್ಯ ಅಂದರೆ ಒಂದು ಬರೇ ಹಣನೇ ಅಲ್ಲ, ಆ ಐಶ್ವರ್ಯ ಯಶಸ್ಸಿನ ಐಶ್ವರ್ಯ, ತಪಸ್ಸಿನ ಐಶ್ವರ್ಯ, ತೇಜಸ್ಸಿನ ಐಶ್ವರ್ಯ. ಇಟ್ ಈಸ್ ಅ ವೆಲ್ತ್, ವಾಟ್ ಎವರ್ ವೆಲ್ತ್ ಇಟ್ ಮೇ ಬಿ. ಇನ್ನು ಭಗವಂತನ ಐಶ್ವರ್ಯ ಎಷ್ಟಿರಬಹುದು, ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಅಂದರೆ ಅನ್ಕೌಂಟಬಲ್, ಅನ್ಲಿಮಿಟೆಡ್, ಅನ್ರೆಸ್ಟ್ರಿಕ್ಟೆಡ್, ಇನ್ಫಿನಿಟ್. ಹೀಗೆ ಭಗವಂತ ಅಪರಿಮಿತವಾದ ಐಶ್ವರ್ಯವುಳ್ಳವನು. ಅವನನ್ನು ಎದುರಿಸುವುದಕ್ಕೆ ಸಾಧ್ಯವಾಗದೇ ಇರುವ ತೇಜಸ್ಸು, ಇವೆಲ್ಲವೂ ಅತಿಶಯವಾಗಿ ಇರುವವನಾದ ಕಾರಣ ಅವನಿಗೆ ಶಿಖಂಡಿ ಅಂತ ಹೆಸರು. ಅಪರಿಮಿತ ಪ್ರದೃಶ್ಯಮೈಶ್ವರ್ಯಂ ಪರಂ ತೇಜ ಶಿಖಂಡಂ ಅಸ್ಯ ಅತಿಶಯತಮಿತಿ ಶಿಖಂಡಿ. ಆದ ಕಾರಣ ಅವನಿಗೆ ಶಿಖಂಡಿ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾ ಮುಗಿಸಿ ಜಿಜ್ಞಾಸೆ. ನಮಗೆ ವಿಷಯ ಸುಖಗಳನ್ನು, ಏನು ನಾವು ಇವಾಗ ಐಹಿಕ ವಿಷಯ ಸುಖಗಳನ್ನು ಅನುಭವಿಸ್ತಾ ಇದ್ದೇವೆ, ಅದನ್ನು ಭಗವಂತನೇ ಸೃಷ್ಟಿ ಮಾಡ್ತಾನೆ ಮತ್ತು ಅವನೇ ನಾಶ ಮಾಡ್ತಾನೆ. ಯಾಕೆ? ಪ್ರಕ್ಷಾಳನೆ ಮಾಡಬೇಕು ಎಂಬುವ ನ್ಯಾಯದಿಂದ, ಪ್ರಕ್ಷಾಳನಾತ್ ಎಂಬುವ ನ್ಯಾಯದಿಂದ ವಿಷಯ ಸುಖವನ್ನು ಸೃಷ್ಟಿ ಮಾಡಿದವನು ಅವನೇ, ಅದನ್ನು ನಾಶ ಮಾಡುವವನು ಅವನೇ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಕೆಟ್ಟದಾದ ಈ ವಿಷಯ ಸುಖವನ್ನು ಯಾಕೆ ಸೃಷ್ಟಿ ಮಾಡಬೇಕು, ಅದನ್ನು ಯಾಕೆ ನಾಶ ಮಾಡಬೇಕು? ಅದೇ ಹೇಳ್ತಾರಲ್ಲ, ಕೆಸರನ್ನು ತುಳಿಯೋದು ಯಾಕೆ, ಕಾಲು ತೊಳ್ಕೊಳ್ಳೋದು ಯಾಕೆ? ಅದಕ್ಕೆ ತೆಲುಗೊಳ ಒಂದು ಗಾದೆ ಇದೆ, ಅಡುಸು ತೊಕ್ಕನೇಲ ಕಾಲು ಕಡಗನೇಲ ಅಂತೇಳಿ. ಅಂದರೆ ಕೆಸರನ್ನು ತುಳಿಯೋದು ಯಾಕೆ ಮತ್ತು ಕಾಲು ತೊಳ್ಕೊಳ್ಳೋದು ಯಾಕೆ? ಹಾಗೆ ವಿಷಯ ಸುಖಗಳನ್ನು ಸೃಷ್ಟಿ ಮಾಡೋದು ಯಾಕೆ, ನಾಶ ಮಾಡೋದು ಯಾಕೆ? ಸೃಷ್ಟಿನೇ ಮಾಡದೇ ಇದ್ದರೆ ಮುಗಿತಲ್ವಾ ಅಂತ ಜಿಜ್ಞಾಸೆ. ಅದಕ್ಕೆ ಸಮಾಧಾನ, ಹೌದು, ಮೈಗೆ ನಾವು ಕೆಸರು ಹಚ್ಕೊಳ್ಳೋದು ವ್ಯರ್ಥ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಆದರೆ ಈ ವಿಷಯ ಸುಖ ಸೃಷ್ಟಿ ವ್ಯರ್ಥವಾಗೋದಿಲ್ಲ.
ಯಾಕೆ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಪರಮ ಪುರುಷಾರ್ಥ ಯಾವುದು? ಮೋಕ್ಷ. ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು. ಈ ಚತುರ್ವಿಧ ಪುರುಷಾರ್ಥಗಳು ನಮಗೆ ಅದರಲ್ಲಿ ಉತ್ತಮವಾದದ್ದು ಯಾವುದು ಅಂದರೆ ಮೋಕ್ಷ. ಆ ಮೋಕ್ಷಕ್ಕಾಗಿ ಧರ್ಮ ಅರ್ಥ ಕಾಮಗಳು ನಾವು ಬಯಸುತ್ತೇವೆ, ಅದಕ್ಕಾಗಿ ನಾವು ಒದ್ದಾಡ್ತೇವೆ. ಆದರೆ ಈ ಪರಮ ಪುರುಷಾರ್ಥವನ್ನು ಸಾಧಿಸಿಕೊಳ್ಳುವುದಕ್ಕಾಗಿ ಈ ಶರೀರ ಬೇಕು, ಈ ಸಾಧನ ಶರೀರ ಬೇಕು, ಉತ್ತಮವಾದ ದುರ್ಲಭವಾದ ಈ ಮನುಷ್ಯ ಜನ್ಮ ಬೇಕು. ಅದಕ್ಕೆ ಹೇಳಿದರು ಸಾಧನ ಶರೀರವಿದು ತಾ ಹರಿದಯದಿ ಕೊಟ್ಟಿದ್ದು. ನಾವು ಸಾಧನೆ ಮಾಡ್ಕೋಬೇಕು ಅಂತೇಳಿದರೆ ಈ ಸಾಧನ ಶರೀರದಿಂದ ಮನುಷ್ಯ ಜನ್ಮ ಮನುಷ್ಯ ದೇಹದಿಂದ ಮಾತ್ರ ಸಾಧ್ಯವಾಗುತ್ತೆ. ಇನ್ನು ಯಾವುದು ಪಶು ಪಕ್ಷಿ ಕ್ರಿಮಿ ಕೀಟಕ ಯಾವ ದೇಹಗಳು ಕೇವಲ ಜೀವನ ಮಾಡಲಿಕ್ಕೆ, ತಿನ್ನೋದಕ್ಕೆ, ಮಲಗೋದಕ್ಕೆ, ಮಕ್ಕಳನ್ನು ಹುಟ್ಟಿಸುವುದಕ್ಕೆ ಬಿಟ್ಟರೆ ಸಾಧನೆಗೆ ಮಿಕ್ಕ ಯಾವ ಪ್ರಾಣಿಗಳ ದೇಹಗಳು ಉಪಯೋಗ ಆಗೋದಿಲ್ಲ. ಅದರೊಳಗೂ ನಾವೆಷ್ಟೋ ಬಾರಿ ಹೇಳಿಕೊಂಡಂತೆ ನಮ್ಮ ಮನುಷ್ಯನ ದೇಹ ಮಾತ್ರ ದುರ್ಲಭವಾದ ಈ ಮನುಷ್ಯ ದೇಹ ಮಾತ್ರ ಸಾಧನೆಗೆ ಉಪಯುಕ್ತವಾಗುತ್ತೆ. ನಮಗಿರುವ 3 ದೇಹಗಳಲ್ಲಿ ಸ್ವರೂಪ ದೇಹದಿಂದ ಸಾಧನೆ ನಡೆಯೋದು, ಲಿಂಗ ದೇಹದಿಂದ ನಡೆಯೋದು, ಅನಿರುದ್ಧ ದೇಹದಿಂದ ನಡೆಯೋದಿಲ್ಲ. ಸ್ಥೂಲ ದೇಹದಿಂದ ಮಾತ್ರ ನಡೆಯುತ್ತೆ. ಈ ಸ್ಥೂಲ ದೇಹ ಬಂದ ಮೇಲೆ ಅದಕ್ಕೆ ವಿಷಯ ಸುಖಗಳು ಬೇಕೇ ಬೇಕು. ಈ ದೇಹ ಬಂದ ಮೇಲೆ ಹಸಿವೆ ಆಗುತ್ತೆ, ನೀರಡಿಕೆ ಆಗುತ್ತೆ, ಸುಖ ಬಯಸುತ್ತೆ, ಒಳ್ಳೆಯ ಆಹಾರ ಎಲ್ಲ ಬಯಸುತ್ತೆ. ಆದ ಕಾರಣ ಪರಮ ಪುರುಷಾರ್ಥವಾದ ಮೋಕ್ಷವನ್ನು ಸಾಧಿಸುವುದಕ್ಕೆ ಈ ಸಾಧನ ಶರೀರ ಬೇಕು. ಈ ಸಾಧನ ಶರೀರ ಉಳಿಯುವುದಕ್ಕೆ ನಮಗೆ ಸಾಧನೆ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗಿ ಇರಬೇಕು ಅಂದರೆ ಅದು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಇರಬೇಕು. ಅದಿರಬೇಕು ಅಂದರೆ ವಿಷಯ ಸುಖಗಳು ಬೇಕೇ ಬೇಕು. ಆದ ಕಾರಣ ಭಗವಂತನ ಈ ವಿಷಯ ಪದಾರ್ಥಗಳ ಸೃಷ್ಟಿ ಎಂಬುದು ವ್ಯರ್ಥವಲ್ಲ. ಜೀವರು ಈ ದೇಹದಿಂದ ಸಾಧನೆ ಮಾಡಿಕೊಳ್ಳುವುದಕ್ಕೆ, ಅವರ ಜೀವ ಉಳಿಯುವುದಕ್ಕೆ ವಿಷಯ ಸುಖಗಳು ಬೇಕಾದ ಕಾರಣ ವಿಷಯ ಸುಖವನ್ನು ಸೃಷ್ಟಿ ಮಾಡೋದು ದೋಷವಲ್ಲ. ಆದರೆ ಆ ವಿಷಯ ಸುಖಗಳನ್ನು ಪರಿಹಾರ ಮಾಡದೇ ಇದ್ದರೆ, ಯಾವಾಗೂ ವಿಷಯ ಸುಖಗಳೇ ಅನುಭವಿಸುತ್ತಾ ಇದ್ದರೆ ಇನ್ನು ಯಾವಾಗ ನಾವು ಗುರಿ ಮುಟ್ಟುವುದು? ಆ ವಿಷಯ ಸುಖಗಳು ನಾಶ ಆಗಲೇಬೇಕು. ವಿಷಯ ಸುಖಗಳು ನಾಶವಾದಾಗ, ಸಾಧನೆ ಪೂರ್ತಿಯಾದಾಗ ವಿಷಯ ಸುಖಗಳು ನಾಶನವಾಗುತ್ತೆ. ಅದರಿಂದ ಪರಮ ಸುಖವಾದ ಮೋಕ್ಷ ಸುಖವನ್ನು ನಾವು ಹೊಂದುತ್ತೇವೆ. ಆದ ಕಾರಣ ವಿಷಯ ಸುಖಗಳನ್ನು ಭಗವಂತ ಸೃಷ್ಟಿ ಮಾಡುವುದು, ನಾಶ ಮಾಡುವುದು ದೋಷವಲ್ಲ ಅಂತ ಹೇಳ್ತಾ ಇನ್ನೂ ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ ನಮಗೆ. ನಾವು ಅಡಿಗೆ ಮಾಡ್ಕೊಳ್ತೇವೆ ಮನೆಯಲ್ಲಿ. ಅಡಿಗೆ ಮಾಡಿದ ನಂತರ ಯಾಕೆ ಆ ಪಾತ್ರೆಗಳನ್ನು ತೊಳೆಯಬೇಕು? ದಿನಾಲು ಅದೇ ಪಾತ್ರೆಗಳಲ್ಲೇ ಪಾತ್ರೆ ತೊಳೆದೇ ಅಡಿಗೆ ಮಾಡಬಹುದಲ್ವಾ? ಅದು ಯಾವುದರ ಮೇಲನ್ನ ಮಾಡಲಿ. ಇಲ್ಲಿ ಮಡಿ, ಮೈಲಿಗೆ, ಮುಸುರಿ, ಎಂಜಲು ಪ್ರಸಕ್ತಿ ಅಲ್ಲ. ಅಡಿಗೆ ಮಾಡಿದ ಮೇಲೆ ಅವತ್ತಿನ ಅಡಿಗೆ ಪಾತ್ರೆಗಳು, ಮುಸುರೆ ಇವೆಲ್ಲ ತೊಳ್ಕೊಂಡು ಮತ್ತು ಫ್ರೆಶ್ ಆಗಿ ಅಡಿಗೆ ಮಾಡ್ತಾರೆ. ಹಾಗೆ ಅದೇ ಅಡಿಗೆ ಮೇಲೆ ಪಾತ್ರೆಗಳ ಮೇಲೆ ಮಾಡಬಹುದಲ್ಲ ಅಂದರೆ ಸೈಂಟಿಫಿಕ್ಕಾಗೂ ಹೈಜೀನಿಕ್ಕಾಗಿರಬೇಕು, ಶುಭ್ರವಾಗಿರಬೇಕು. ಆಮೇಲೆ ಶಾಸ್ತ್ರೀಯವಾಗಿ ಮಡಿ ಹೇಳೋದೆಲ್ಲ ಹೈಜೀನಿಟಿನೇ ಹೇಳುತ್ತೆ. ಮಡಿ ಅದು ಕರೋನಾ ಸಮಯದಲ್ಲಿ ನಮ್ಮ ಯಾವುದು ಮುಟ್ಟಿದ್ರೂ ಕೈ ತೊಳ್ಕೋಬೇಕು, ಅದು ಮುಟ್ಟಿದರೆ ಕೈ ತೊಳ್ಕೋಬೇಕು, ಇದು ತೊಳ್ಕೋಬೇಕು ಅಂತ ಹೇಳ್ತಾ ಇದ್ವಿ. ನಮ್ಮ ಮಡಿ ಎಂಬುದು, ನಮ್ಮ ಮಧ್ವ ಸಿದ್ಧಾಂತದ ಮಡಿ ಶಾಸ್ತ್ರೀಯವಾಗಿ ಸೈಂಟಿಫಿಕ್ಕಾಗಿ ಹೈಜೀನಿಕ್ಕಾಗಿರುತ್ತೆ. ಆದ ಕಾರಣ ಹೇಗೆ ಅಡಿಗೆ ಮಾಡಿದ ಮೇಲೆ ಅದರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ, ನಾಶವಾಗುತ್ತೆ, ಅದನ್ನು ತೊಳೆದು ಮತ್ತು ಮರುದಿನ ಫ್ರೆಶ್ ಆಗಿ ಅದೇ ಪಾತ್ರೆ ಅಡಿಗೆ ಮಾಡ್ಕೊಂಡು ಹೇಗೆ ತಿಂತೇವೋ ಹಾಗೆ ಈ ಸಾಧನ ಶರೀರಕ್ಕೆ ವಿಷಯ ಸುಖಗಳು ಬೇಕು. ಆ ವಿಷಯ ಸುಖಗಳಿಂದ ಸಾಧನೆ ಮಾಡಿ ಆಮೇಲೆ ಪರಮ ಸುಖವನ್ನು ಹೊಂದಿದ ಮೇಲೆ ವಿಷಯ ಸುಖಗಳು ನಾಶ ಮಾಡ್ತಾನೆ ಭಗವಂತ. ಆದ ಕಾರಣ ಸೃಷ್ಟಿ ಮಾಡುವುದು, ನಾಶ ಮಾಡುವುದು ದೋಷವಲ್ಲ ಅಂತ ಹೇಳಿ ಜಿಜ್ಞಾಸೆಯನ್ನು ಹೇಳಿದ ನಂತರ ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಶಿಖಂಡಿನೇ ನಮಃ. ಓಂ
ತುವಿಷ್ಮಾನ್ ಯದಿ ಮುಷ್ಮಸಿ ಕರ್ತವೇ ಕರತ್ ತತ್ ತಾ ಅಸ್ಯ ಸೂದ ದೋಹಸಃ ಸೋಮಂ ಶ್ರೀಣಂತಿ ತೃಷ್ಣಯ ಜನ್ಮನ್ ದೇವಾನಾಂ. ತುವಿಷ್ಮಾನ್ ಬಲಿಷ್ಠನಾದ ಇಂದ್ರನು ಯತ್ ಶತ್ರು ಸಂಹಾರಾದಿ ಕಾರ್ಯವನ್ನು ಕರ್ತವೇ ಮಾಡುವುದಕ್ಕಾಗಿ ಉಷ್ಮಸಿ ಅವನಿಗೆ ಇಚ್ಛಾ ಮಾಡಿದರೆ ತತ್ ಅದರನ್ನು ಕರತ್ ಈ ಮಾಡಿಯೇ ಸಿದ್ಧ ಮಾಡೇ ಮಾಡ್ತಾನೆ. ಅನ್ಯ ಇಂತಹ ಸೂದದೋಹಸಃ ಅಭೀಷ್ಟ ಮಳೆಗರೆವ ಇಂದ್ರನಿಗೆ ತಾಹ ಆ ಯಾವ ಪೃಷ್ಣಯ ಚರ್ಚೆಗಳು ವೇದಮಂತ್ರಗಳು ದೇವಾನಾಂ ದೇವತೆಗಳ ಜನ್ಮಭೂಮಿಯಾದ ಯಜ್ಞದಲ್ಲಿ ಸೋಮಂ ಸೋಮರಸವನ್ನು ಶ್ರೀಣಂತಿ ಬೆರೆಸುತ್ತಾರೆ. ತಾತ್ಪರ್ಯ ನೋಡಿದರೆ ನಮಗೆ ಯಾರಿಗಾದರೂ ಆಶ್ವಾಸನೆ ಕೊಡೋದು ಸುಲಭ, ಅಂದರೆ ಅಭಯ ಕೊಡೋದು ಸುಲಭ. ನೀನು ಏನು ಹೆದರಬೇಡ ನಾನಿದ್ದೇನೆ ಅಂತ ಹೇಳೋದು ಸುಲಭ. ಆದರೆ ಅದನ್ನು ಮಾಡೋದು ಬಹಳ ಕಷ್ಟ. ಎಕ್ಸಿಕ್ಯೂಷನ್ ಪ್ಲ್ಯಾನಿಂಗ್ ಈಸ್ ಈಸಿ, ಎಕ್ಸಿಕ್ಯೂಷನ್ ಈಸ್ ಡಿಫಿಕಲ್ಟ್. ಆದರೆ ಭಗವಂತನು ಶತ್ರು ಸಂಹಾರಕ್ಕಾಗಿ ಅವನು ಸಂಕಲ್ಪ ಮಾಡಿದರೆ ಸಾಕು, ಅದು ಆಯಿತು ಅಂತಲೇ ಅರ್ಥ. ನಾವು ಬರೇ ಸಂಕಲ್ಪ ಮಾಡ್ತೇವೆ, ವಿ ಪ್ಲ್ಯಾನ್ ಇಟ್ ಬಟ್ ವಿ ಡೋಂಟ್ ಇಂಪ್ಲಿಮೆಂಟ್ ಇಟ್. ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಮ್ಮ ಕೈಲಾಗಲ್ಲ. ಆದರೆ ಭಗವಂತ ಆಗಲ್ಲ. ಶತ್ರು ಸಂಹಾರ ಮಾಡಬೇಕು ಅಂತ ಅವನು ಇಚ್ಛಾ ಮಾಡಿದ ಅಂತ ಹೇಳಿದರೆ ಅದು ಮುಗಿಸೇ ಬಿಡುತ್ತಾನೆ. ಹಾಗೆ ಅವನು ಅನುಗ್ರಹ ಮಾಡಬೇಕು, ಇವನಿಗೆ ಅನುಗ್ರಹ ಮಾಡಬೇಕು ಅಂತ ಅವನು ಅಂದ್ಕೊಂಡ್ರೆ ಸರಿ, ಅನುಗ್ರಹ ಮಾಡೇ ಬಿಡುತ್ತಾನೆ. ನಾವು ಹಾಗಲ್ಲ. ಒಬ್ರಿಗೇನ ಉಪಕಾರ ಮಾಡಬೇಕು ಅಂತ ಅಂದ್ಕೊಳ್ತೇವೆ ಮನಸ್ಸಲ್ಲಿ, ಬಾಯಿಂದ ಹೇಳಲಿಕ್ಕೆ ಹಿಂದೇಟು ಹಾಕ್ತೇವೆ. ಒಂದು ವೇಳೆ ಹೇಳಿದರೂ ಮಾಡಲಿಕ್ಕೆ ಹಿಂದೇಟು ಹಾಕ್ತೇವೆ, ಮಾಡಿದರೂ ಅಂದ್ಕೊಂಡಷ್ಟು ಮಾಡಲ್ಲ. ಯಾಕೆ? ನಮ್ಮ ಮನಸ್ಸಿಗೂ ವಾಕ್ಗೂ ಕ್ರಿಯಕ್ಕೂ ಬಹಳ ವ್ಯತ್ಯಾಸ. ಆದರೆ ಭಗವಂತ ಹಾಗಲ್ಲ. ಒಬ್ಬರಿಗೆ ಅನುಗ್ರಹ ಮಾಡಬೇಕು ಅಂತ ಇಚ್ಛಾ ಮಾಡಿದ ಅಂದರೆ ಅನುಗ್ರಹ ಮಾಡೇ ಬಿಡ್ತಾನೆ. ಅದಕ್ಕೆ ಹರಿಚಿತ್ತ ಸತ್ಯ ನರಚಿತ್ತ ಲವಲೇಶ ನಡೆಯದು ಅಂತ ದಾಸರು ಹೇಳಿದ್ದಾರೆ. ಹೀಗೆ ಅಭೀಷ್ಟಗಳನ್ನೆಲ್ಲ ನಡೆಸಿಕೊಡುವಂತಹ ನಾರಾಯಣನಿಗಾಗಿಯೇ, ನಾರಾಯಣ ಭಗವಂತನಿಗಾಗಿಯೇ, ನಮ್ಮ ಮನೋಭೀಷ್ಟಗಳನ್ನೆಲ್ಲ ಅವನು ಪೂರೈಸುವಂತಹ ಭಗವಂತನಿಗೇನೆ ನಮ್ಮೆಲ್ಲ ಚರ್ಚೆಗಳು ಏನು, ಈ ಬ್ರಹ್ಮ ಜಿಜ್ಞಾಸ, ಈ ಚರ್ಚೆಗಳು ಏನಿದೆ, ಮಂತ್ರಗಳು ಏನಿದೆ, ಈ ಸೋಮಲತಾಭಿಶ್ರವಣ ಇವೆಲ್ಲವೂ ಯಜ್ಞದಲ್ಲಿ ಹರಿಗೆ ಮೀಸಲು. ನಾವು ಏನು ಮಾಡಿದರೂ ಕೂಡ ಅದಕ್ಕೆ ಯಜ್ಞವಾಗಲಿ ಏನೇ ಆಗಲಿ ಅದಕ್ಕೆ ಭೋಕ್ತಾರನು, ನಮ್ಮ ಗುರಿ ಯಾವುದು ಅಂದರೆ ಭಗವಂತನೇ. ಅದಕ್ಕೆ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ. ಜ್ಞೇಯನೂ ಅವನೇ, ನಮ್ಮ ಗಮ್ಯನೂ ಅವನೇ, ನಮ್ಮ ಗೋಲ್ ರೀಚು ಅವನೇ. ತುವಿಷ್ಮಾನ್ ಯದಿ ಮುಷ್ಮಸಿ ಕರ್ತವೇ ಕರತ್ ತತ್. ತುವಿಷ್ಮಾನ್ ಬಲಿಷ್ಠನಾದ ಇಂದ್ರನೇ ಯಾವುದನ್ನು ಕರ್ತವೇ ಶತ್ರು ಸುಖ ಕತ್ತರಿಸಲೆಂದು ಉಷ್ಯಸಿ ಬಯಸುತ್ತಾನೋ ತತ್ ಅದನ್ನು ಕರತ್ ಮುಂದೆಯೂ ಮಾಡಲು ಉಷ್ಯಸಿ ಇಚ್ಛಿಸುತ್ತಾನೋ ಈ ಅದನ್ನು ನೀನು ಮಾಡಿಯೇ ಸಿದ್ಧ. ಅಂದರೆ ಭಗವಂತ ಒಂದು ಸಲ ಅವನು ಶತ್ರುಗಳನ್ನು ಸಂಹಾರ ಮಾಡಬೇಕು, ಶತ್ರುಗಳ ಸುಖವನ್ನು ನಾಶ ಮಾಡಬೇಕು ಅಂತ ಅವನು ಇಚ್ಛಾ ಮಾಡಿದರೆ ಅದು ಮುಗಿದಂತೆ ಕೆಲಸ, ಮುಗಿದಂತೆ. ಅದಕ್ಕೆ ಅತಿಶಯ ಸುಖವನ್ನು ಕತ್ತರಿಸುವುದರಿಂದ ವಿಷ್ಣುವಿಗೆ ಶಿಖಂಡಿ ಅಂತ ಹೆಸರು. ಶತ್ರುಗಳ ಸುಖವನ್ನು ಖಂಡಿಸುವುದರಿಂದ ಭಗವಂತನಿಗೆ ಶಿಖಂಡಿ ಅಂತ ಹೆಸರು ಅಂತ ಹೇಳಿದಲ್ಲಿ ಶಿಖಂಡಿ ನಾಮವನ್ನು ಮುಗಿಸಿ ಇನ್ನು ನಹುಷಃ ಎಂಬುವಂತಹ ನಾಮವನ್ನು ನಾಳೆ ಪ್ರಾರಂಭ ಮಾಡೋಣ. ಈ ನಹುಷಃ ಭಗವಂತನ ನಾಮದ ವಿವರಣೆ ಬಹಳ ಆಸಕ್ತಿಕರವಾಗಿದೆ, ಸ್ವಾರಸ್ಯಕರವಾಗಿದೆ, ಬಹಳ ಚೆನ್ನಾಗಿ. ಅಂದರೆ ನಮ್ಮ ಒಂದು ಜೀವನ ತತ್ವ ಹೇಗಿರುತ್ತೆ, ಭಗವಂತನ ತತ್ವ ಹೇಗಿರುತ್ತೆ, ಭಾಳ ಸುಂದರವಾಗಿ ಅನೇಕ ಪ್ರಮಾಣಗಳಿಂದ ನಹುಷ ಶಬ್ದವನ್ನು ವಿವರಿಸುತ್ತಾರೆ. ಅದನ್ನು ನಾಳೆ ಹೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.